ಈಗ ಆಲ್ರೆಡಿ ಕೋವಿಡ್ನ ಆತಂಕ ಹೆಚ್ಚಾಗ್ತಾ ಇದೆ. ಅದರಲ್ಲೂ ನಗರ ಭಾಗದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕೂಡ ಏರ್ತಾ ಇದ್ದು, ರೂಪಾಂತರಿ ಕೊರೋನಾದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆಯನ್ನು ವಹಿಸಿ ಅಂತ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಇತ್ತ ಆರೋಗ್ಯ ಇಲಾಖೆಯಿಂದಲೂ ಕೂಡ ಪ್ರಕರಣಗಳನ್ನು ತಡೆಯುವ ವಿಚಾರವಾಗಿ, ಅಂದರೆ ಮುಂದೆ ಬಹಳ ರೀತಿಯಲ್ಲಿ ಸ್ಪ್ರೆಡ್ ಆಗದೆ ಇರುವಂಥದ್ದನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮ ವಹಿಸುವ ಪ್ರಯತ್ನ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕೊರೋನಾಗೆ 85 ವರ್ಷದ ವ್ಯಕ್ತಿ ಬಲಿ. ಕೊರೋನಾಗೆ ಮೊದಲ ಬಲಿಯಾಗ್ತಿದ್ದಂತೆ ಅಧಿಕಾರಿಗಳಿಗೆ ಟೆನ್ಷನ್. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ನಿಧಾನಕ್ಕೆ ಏರಿಕೆಯಾಗ್ತಿವೆ. ಇಡೀ ರಾಜ್ಯದಲ್ಲಿ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 40ಕ್ಕೆ ಏರಿಕೆಯಾಗಿದ್ದು, ಬೆಂಗಳೂರು ಒಂದರಲ್ಲೇ 36 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ಕೊರೋನಾ ಹೆಚ್ಚಾಗ್ತಿರುವ ಆತಂಕದ ನಡುವೆ 85 ವರ್ಷದ ವೃದ್ಧ ಕೊರೋನಾಗೆ ಬಲಿಯಾಗಿರುವುದು ಭೀತಿ ಹೆಚ್ಚಿಸಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ವೃದ್ಧ ಉಸಿರಾಟದ ಸಮಸ್ಯೆ ಹಾಗೂ ಇತರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಿದ್ದು, ಟೆಸ್ಟ್ ಮಾಡಿದಾಗ ಕೊರೋನಾ ಪಾಸಿಟಿವ್ ಬಂದಿತ್ತು. ಆದರೆ ಈತನಿಗೆ ಕೋವಿಡ್ ಪಾಸಿಟಿವ್ ಆಗಿರುವುದು ಟೆನ್ಷನ್ ತೆಗೆದುಕೊಳ್ಳುವ ವಿಚಾರವಾಗಿದೆ. ಈ ಹಿನ್ನೆಲೆ ವೃದ್ಧನ ಸಾವಿನ ಡೆತ್ ಆಡಿಟ್ಗೆ ಆರೋಗ್ಯ ಇಲಾಖೆ ಮುಂದಾಗಿದೆ. ನಿನ್ನೆ ಒಂದು ಡೆತ್ ಆಗಿದೆ, ಅದು 17ನೇ ತಾರೀಕು ಬಹುಶಃ ಆಗಿರುವಂಥ ಡೆತ್. ಅದು ಅವ್ರಿಗೆ 84 ವರ್ಷ ವೃದ್ಧರಿಗೆ ಆಗಿರುವಂಥದ್ದು. ಅದನ್ನು ಆಡಿಟ್ ಮಾಡಿಸ್ತಾ ಇದ್ದೀವಿ. ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ, ಆದರೆ ಅವರು 1 ವರ್ಷದಿಂದ ಬೆಡ್ ರಿಡನ್ ಆಗಿದ್ದರು. ಅವ್ರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು, ಆಮೇಲೆ ಅವ್ರಿಗೆ ಏನು ಹಾರ್ಟ್ ಸಮಸ್ಯೆಗಳು ಕೂಡ ಇತ್ತು. ವೃದ್ಧನ ಸಾವಿಗೆ ಕಾರಣ ಏನು? ಕೋವಿಡ್ನಿಂದ ವ್ಯಕ್ತಿ ಮೃತಪಟ್ಟಿದ್ದಾರಾ ಅಥವಾ ಬೇರೆ ಆರೋಗ್ಯ ಸಮಸ್ಯೆ ಇದಕ್ಕೆ ಕಾರಣನಾ ಎಂದು ತಿಳಿಯಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಇದರ ಜೊತೆಗೆ ಇಂದು ಮಲ್ಲೇಶ್ವರಂ ಮತ್ತು ರಾಜಾಜಿನಗರದಲ್ಲಿ 2 ವ್ಯಕ್ತಿಗಳಿಗೆ ಕೋವಿಡ್ ಪಾಸಿಟಿವ್ ಆಗಿದ್ದು, 2ರನ್ನು ಹೋಮ್ ಐಸೋಲೇಷನ್ನಲ್ಲಿ ಇರಿಸಲಾಗಿದೆ. ಕೋವಿಡ್ ಟೆಸ್ಟಿಂಗ್ ಹೆಚ್ಚಳಕ್ಕೆ ಸರ್ಕಾರ ಸೂಚನೆ. ಇದರ ಜೊತೆಗೆ ಕೊರೋನಾದಿಂದ ವೃದ್ಧ ಸಾವನ್ನಪ್ಪಿರುವ ಹಿನ್ನೆಲೆ ರಾಜ್ಯದಲ್ಲಿ ಕೊರೋನಾ ಟೆಸ್ಟ್ ಹೆಚ್ಚಳಕ್ಕೆ ಸೂಚನೆ ನೀಡಲಾಗಿದೆ. ಸಾರಿ ಪ್ರಕರಣಗಳಲ್ಲಿ ಇಂದಿನಿಂದ ಟೆಸ್ಟ್ಗೆ ಸೂಚನೆ ನೀಡಲಾಗಿದ್ದು, ವಿಆರ್ಡಿಎಲ್ ಟೆಸ್ಟಿಂಗ್ ಸೌಲಭ್ಯ ಇರುವ ಕೇಂದ್ರಗಳಲ್ಲಿ ಕೋವಿಡ್ ಟೆಸ್ಟಿಂಗ್ಗೆ ಸೂಚನೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆ, ಬೆಂಗಳೂರು ಮೆಡಿಕಲ್ ಕಾಲೇಜು, ಎನ್ಐವಿ ಕೇಂದ್ರ ಸೇರಿದಂತೆ ರಾಜ್ಯದ 10 ಕಡೆಗಳಲ್ಲಿ ಟೆಸ್ಟ್ಗೆ ಸಿದ್ಧತೆ ನಡೆಸಲಾಗಿದೆ. 1 ತಿಂಗಳಿಗಾಗುವಷ್ಟು 5,000 ಆರ್ಟಿಪಿಸಿಆರ್ ಟೆಸ್ಟಿಂಗ್ ಕಿಟ್ ತೆಗೆದುಕೊಳ್ಳಲು ಸೂಚನೆ ನೀಡಲಾಗಿದೆ. ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಕೋವಿಡ್ ಗುಣಲಕ್ಷಣಗಳು ಕಂಡುಬಂದಲ್ಲಿ ಪರೀಕ್ಷೆ ನಡೆಸಬೇಕು ಎಂದು ವೈದ್ಯರು ಹೇಳ್ತಿದ್ದಾರೆ. ಗವರ್ಮೆಂಟ್ ಪ್ರಕಾರ, ಸರ್ಕಾರದ ಪ್ರಕಾರ 32 ಕೇಸಸ್ ರೆಕಾರ್ಡ್ ಆಗಿದೆ ಅಂತ ಅಂದ್ರೆ, ಬಟ್ ಆತಂಕ ಪಟ್ಟು ಸಾವು ಬರುತ್ತೆ, ಹಿಂಗಾಗತ್ತೆ ಅಂತ ಪದೇ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರೋಂಥ ವ್ಯವಸ್ಥೆಗಳನ್ನ ಮಾಡಿಕೊಂಡು ಪ್ರಿಕಾಷನ್ಸ್ ತಗೊಂಡ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಅದು ಪ್ರೆಗ್ನೆಂಟ್ ಇರ್ಬೋದು, ಅಥವಾ ನಾರ್ಮಲ್ ಮಕ್ಳು ಇರ್ಬೋದು, ದೊಡ್ಡವ್ರು ಇರ್ಬೋದು, ಅಥವಾ ಸೀನಿಯರ್ ಸಿಟಿಸನ್ಸ್ ಇರ್ಬೋದು. ಎಸ್ಪೆಷಲಿ ಬ್ರಾಂಕೈಟಿಸ್, ಅಸ್ತಮಾ, ಲಂಗ್ ಡಿಸಾರ್ಡರ್ಸ್ ಇರೋಂಥ ಪೇಷಂಟ್ಸ್ ತುಂಬಾ ಹುಷಾರಾಗಿರ್ಬೇಕು. ಅದರಿಂದ ಅವ್ರಿಗೆ ಜಾಸ್ತಿ ಎಕ್ಸಸಬೇಷನ್ ಆಗುತ್ತೆ, ಲಂಗ್ ತುಂಬಾ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಶಾಲೆಗಳಲ್ಲೂ ಕೋವಿಡ್ ನಿಯಮ ಪಾಲಿಸಲು ಪ್ಲಾನ್. ಇಷ್ಟು ದಿನ ಶಾಲೆಗಳಿಗೆ ರಜೆ ನೀಡಲಾಗಿತ್ತು. ಆದ್ರೀಗ ನಗರದಲ್ಲಿ ಅನೇಕ ಶಾಲೆಗಳು ಪುನರಾರಂಭವಾಗಿದ್ದು, ಇದೇ ತಿಂಗಳ 29ರಿಂದ ಶಾಲೆ ಶುರುವಾಗಲಿದೆ. ಈ ಹಿನ್ನೆಲೆ ನಗರದಲ್ಲಿ ಶಾಲೆಗಳು ಅಲರ್ಟ್ ಆಗಿವೆ. ಕೊರೋನಾ ಪ್ರಕರಣಗಳು ಬರ್ತಿರೋ ಹಿನ್ನೆಲೆ ಮಕ್ಕಳಿಗೆ ಮಾಸ್ಕ್ ಧರಿಸಿ ಶಾಲೆಗೆ ಕಳುಹಿಸಲು ಹಾಗೂ ಶಾಲಾ ಸಿಬ್ಬಂದಿ ಕೊರೋನಾ ಗೈಡ್ಲೈನ್ಸ್ ಪಾಲಿಸಲು ಹೇಳಲಾಗಿದೆ. 29ನೇ ತಾರೀಕಿಂದ ರಾಜ್ಯಾದ್ಯಂತ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗೋ ಹಿನ್ನೆಲೆಯಲ್ಲಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ. ಆದರೆ ಮುನ್ನೆಚ್ಚರಿಕೆಯ ಕ್ರಮ ಏನೇನು SOP ಇದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್, ಅದನ್ನು ತಪ್ಪದೇ ಪಾಲಿಸಬೇಕು. ಈಗಾಗಲೇ ನಮ್ಮ ಸದಸ್ಯ ಶಾಲೆಗಳಿಗೆ ಒಂದು ಮನವಿ ಮಾಡಿದ್ದೇವೆ, ಜಾಗೃತಿಯನ್ನು ತೆಗೆದುಕೊಳ್ಳಿ. ಯಾವುದೇ ಮಕ್ಕಳಿಗೆ ಜ್ವರ ಅಥವಾ ಕೆಮ್ಮು, ನೆಗಡಿ ಕಂಡು ಬಂದಲ್ಲಿ ಅವರನ್ನು ಐಸೋಲೇಟ್ ಮಾಡೋದು. ಖಾಸಗಿ ಆಸ್ಪತ್ರೆಗಳಿಗೂ ಫನಾ ಮಾರ್ಗಸೂಚಿ. ಪ್ರೈವೇಟ್ ಆಸ್ಪತ್ರೆಗಳು ಹಾಗೂ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ನಿಂದ ಕೋವಿಡ್ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗಿದೆ.
ಕೋವಿಡ್ ಎದುರಿಸಲು ತಯಾರಿ ನಡೆಸಬೇಕು, ಅಗತ್ಯ ಬಿದ್ದಲ್ಲಿ ಮಾಕ್ ಡ್ರಿಲ್ ಮಾಡಿ. ಐಸಿಎಂಆರ್ ಹಾಗೂ ರಾಜ್ಯ ಸರ್ಕಾರ ಹೊರಡಿಸುವ ಸೂಚನೆ ಪಾಲಿಸಿ. ನಿರ್ದೇಶನದ ಅನ್ವಯ ಟೆಸ್ಟಿಂಗ್ ಮಾಡಲು ಸೂಚನೆ ನೀಡಲಾಗಿದೆ. ಡಿಎಚ್ಒಗಳಿಗೆ ಪ್ರಕರಣಗಳ ಬಗ್ಗೆ ಮಾಹಿತಿ ಕೊಡಬೇಕು. ರಾಜ್ಯ ಕೇಂದ್ರ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪಾಲಿಸಿ. ಆಕ್ಸಿಜನ್ ಅಗತ್ಯ ಮೆಡಿಸಿನ್ ಲಭ್ಯತೆ ಖಚಿತಪಡಿಸಿಕೊಳ್ಳಬೇಕು. ಆಕ್ಸಿಜನ್ ಪಿಪಿಇ ಕಿಟ್ ಸ್ಟಾಕ್ ಖಚಿತಪಡಿಸಿಕೊಳ್ಳಬೇಕು ಅಂತ ಫನಾ ಗೈಡ್ಲೈನ್ಸ್ ಕೊಟ್ಟಿದೆ. ಯಾರಿಗೆ ಕೋವಿಡ್ ಸೋಂಕಿಲ್ಲ, ಬೇರೆ ಕಾರಣಕ್ಕೆ ಅಡ್ಮಿಟ್ ಆಗಿರ್ತಾರೆ, ಕೆಲವರು ಸರ್ಜರಿಗಳು ಮಾಡಿಸ್ಕೊಂಡಿರ್ತಾರೆ, ಕೆಲವರು ನಾವು ಎಲೆಕ್ಟಿವ್ ಸರ್ಜರೀಸ್ ಅಂದರೆ ಅರ್ಜೆಂಟ್ ಎಮರ್ಜೆನ್ಸಿ ಇಲ್ಲದೆ ಇರೋಂಥ ಸರ್ಜರೀಸ್ ಮಾಡಿಸ್ಕೊಂಡಿರ್ತಾರೆ. ಅವ್ರನ್ನೆಲ್ಲ ಬೇರ್ಪಡಿಸಿ ಇವರಿಂದ ಅವ್ರನ್ನ ಐಸೋಲೇಟ್ ಮಾಡಬೇಕು. ಇವ್ರಿಗಾಗೆ ಬೇರೆ ಬೆಡ್ಸ್ ಇಟ್ಕೋಬೇಕು. ಸಾಕಷ್ಟು PPE ನಾವು ಏನು ಪ್ರೊಟೆಕ್ಟಿವ್ ಕಿಟ್ಸ್ ಎಲ್ಲ ಮೊದಲೆಲ್ಲ ಇಟ್ಕೊಂಡಂಗೆ ಆ ಥರ ಕಿಟ್ಸ್ ಆಗಲಿ, ಆಕ್ಸಿಜನ್ ಆಗಲಿ, ಔಷಧಿಗಳಾಗಲಿ ಇದೆಲ್ಲ ರೆಡಿ ಇಟ್ಕೋಬೇಕು. ನಗರದಲ್ಲಿ ಏಕಾಏಕಿ ಕೊರೋನಾ ಪ್ರಕರಣಗಳು ಹೆಚ್ಚಾಗಿರುವ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮ ವಹಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆ ವೃದ್ಧರು, ಗರ್ಭಿಣಿಯರು, ಮಕ್ಕಳು ಹಾಗೂ ಬಾಣಂತಿಯರ ಮೇಲೆ ಹೆಚ್ಚು ನಿಗಾ ವಹಿಸಿದ್ದು ಜನರು ಕೂಡ ಆತಂಕ ಪಡದೆ ಎಚ್ಚರಿಕೆ ವಹಿಸಬೇಕಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.